ಹಾಯ್ ಫ್ರೆಂಡ್ಸ್, ಮಸ್ತ್ಮಗ.ಕಾಮ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಫ್ರೆಂಡ್ಸ್, ಬ್ರಿಟಿಷರು ನಮ್ಮನ್ನು 1857ರಿಂದ 1947ರವರೆಗೆ ಸುಮಾರು 200 ವರ್ಷಗಳ ಕಾಲ ಗುಲಾಮಗಿರಿ ತಳ್ಳಿದ್ರು. ಇದು ನಮಗೆಲ್ರಿಗೂ ಕೂಡ ಗೊತ್ತಿರೋ ಕಹಿ ಸತ್ಯ. ಇನ್ನು ಇವರ ಈ ಸಾಮ್ರಾಜ್ಯಶಾಹಿ ನಿಲುವನ್ನು ತಪ್ಪು ಅಂತ ಸ್ವತಃ ಈಗಿನ ಇಂಗ್ಲೆಂಡಿನ ಜನರೇ ಒಪ್ಕೊಳ್ತಾರೆ. ಅದರಲ್ಲಿ ಯಾವುದೇ ಕನ್ಫ್ಯೂಷನ್ ಇಲ್ಲ. ಆದರೆ ಬ್ರಿಟಿಷರು ಬಂದಿದ್ದಕ್ಕೆ ಭಾರತದ ಮೇಲೆ ಏನೆಲ್ಲ ಡ್ಯಾಮೇಜಸ್ ಆಯಿತು, ಏನು ಒಳ್ಳೆಯದಾಯಿತು, ಏನು ಕೆಟ್ಟದ್ದಾಯಿತು, ಇವತ್ತಿಗೂ ಕೂಡ ಚರ್ಚೆ ಆಗ್ತಾನೆ ಇದೆ. ಕೆಲವರು ಬ್ರಿಟಿಷರು ಬಂದಿದ್ದಕ್ಕೇನೆ ಭಾರತ ಮಾಡ್ರನ್ ಎಕಾನಮಿ ಆಯಿತು ರೀ, ಡೆಮೋಕ್ರಸಿ ಬಂತು ರೀ, ಒಂದು ದೇಶ ಅಂತ ಆಯಿತು ರೀ, ರೈಲ್ವೆ ಬಂತು ರೀ, ಸಂವಹನ ಬಂತು ರೀ, ಶಿಕ್ಷಣ ಗುಣಮಟ್ಟ ಎಲ್ಲ ಸುಧಾರಿಸ್ತು, ಹೊಸ ಆವಿಷ್ಕಾರ ಬಂದು ಅಂತೆಲ್ಲ ಡಿಬೇಟ್ ನಡೆಯುತ್ತೆ. ನಾವು ಕೂಡ ಈ ಹಿಂದಿನ ಒಂದು ವರದಿಯಲ್ಲಿ ಬ್ರಿಟಿಷರು ಅವ್ರಿಗೆ ಗೊತ್ತಿಲ್ಲದಂತೆ ನಮಗೇನೆಲ್ಲ ಲಾಭ ಮಾಡಿದ್ರು ಅಂತ ಹೇಳಿದ್ವಿ. ಆಗ ನಾವು ಪ್ರಾಮಿಸ್ ಮಾಡಿದ್ವಿ, ಬ್ರಿಟಿಷರು ಮಾಡಿ ಹೋದ ಭಯಂಕರ ಡ್ಯಾಮೇಜ್ಗಳೇನು ಭಾರತಕ್ಕೆ, ಅದನ್ನು ಕೂಡ ಪ್ರತ್ಯೇಕ ವರದಿಯಲ್ಲಿ ಹೇಳ್ತೀವಿ ಅಂತ. ಸೊ ಈ ವರದಿಯಲ್ಲಿ ಆ ಕೆಲಸವನ್ನು ನಾವು ಮಾಡ್ತೀವಿ. ಹೀಗಾಗಿ ಈ ವರದಿಯನ್ನು ಕಡೆ ತನಕ ಗಮನ ಇಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ, ತುಂಬ ಇಂಪಾರ್ಟೆಂಟ್ ವರದಿ ಇದು. ಹಾಗೆ ನೀವಿನ್ನೂ ಕೂಡ mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಒಡೆದು ಆಳುವ ನೀತಿ. ಸ್ನೇಹಿತರೆ, ಬ್ರಿಟಿಷರು ಭಾರತಕ್ಕೆ ಕಾಲಿಟ್ಟ ತಕ್ಷಣ ಇಷ್ಟು ದೊಡ್ಡ ದೇಶವನ್ನು ಸತ್ರೂ ನಮಗೆ ಆಳ್ವಿಕೆ ಮಾಡೋಕ್ಕಾಗಲ್ಲ ಅಂತ ಅವ್ರಿಗೆ ಅರ್ಥ ಆಯ್ತು. ಅವರಿಗೆ ಅದಕ್ಕೆ ಏನು ಮಾಡಿದ್ರು, ಡಿವೈಡ್ ಆ್ಯಂಡ್ ರೂಲ್ ಅಥವಾ ಒಡೆದು ಬೇರೆ ಬೇರೆ ಪೀಸ್ಗಳನ್ನಾಗಿ ಮಾಡಿ ಆಳುವ ನೀತಿಯನ್ನು ತಮ್ಮ ಆಡಳಿತದ ಭಾಗ ಮಾಡಿಕೊಂಡ್ರು, ಪ್ಲಾನ್ನ ಭಾಗ ಮಾಡಿಕೊಂಡ್ರು. ಇದನ್ನು ನಾವು ಸ್ಕೂಲ್ನಿಂದಲೂ ಕೂಡ ಓದ್ಕೊಂಡೇ ಬರ್ತಾ ಇದ್ದೀವಿ. ಅದರಲ್ಲಿ ರಾಬರ್ಟ್ ಕ್ಲೈವ್ ಹೇಗೆ ಮೀರ್ ಜಾಫರ್ನ ಹಿಡ್ಕೊಂಡು ಸಿರಾಜುದ್ದೌಲನನ್ನು ಸೋಲಿಸ್ದ ಅನ್ನೋದರಿಂದ ಹಿಡಿದು ಹೇಗೆ ಬ್ರಿಟಿಷರು ದೇಶವನ್ನು ವಿಭಜನೆ ಮಾಡಿದ್ರು ಅನ್ನೋವರೆಗೂ ಕೂಡ ನೋಡಿರ್ತೀವಿ. ಆದರೆ ಇದೀಗ ಸ್ವಲ್ಪ ಆಳವಾಗಿ ಜಾಸ್ತಿ ಬೆಳಕು ಚೆಲ್ಲದೇ ಇರೋ ವಿಚಾರಗಳ ಬಗ್ಗೆ ನಾವು ಗಮನ ಹರಿಸೋಣ. ಸೇನೆಯಲ್ಲಿ ಜಾತಿ ಧರ್ಮ. ಸ್ನೇಹಿತರೆ, ನೀವು ನಮ್ಮ ಆರ್ಮಿಯಲ್ಲಿ ಮರಾಠ ರೆಜಿಮೆಂಟ್, ಸಿಖ್ ರೆಜಿಮೆಂಟ್, ಜಾಟ್ ರೆಜಿಮೆಂಟ್, ಮಡ್ರಾಸ್ ರೆಜಿಮೆಂಟ್ ಅಂತೆಲ್ಲ ಕೇಳಿರ್ತೀರಿ. ಅರೆ, ನಮ್ಮ ದೇಶ ಕಾಯೋ ಸೈನಿಕರನ್ನು ಈ ರೀತಿ ಯಾಕೆ ಜಾತಿ ಧರ್ಮ ಪ್ರದೇಶದ ಆಧಾರದ ಮೇಲೆ ಡಿವೈಡ್ ಮಾಡಿದ್ದಾರೆ ಅಂತ ಆಶ್ಚರ್ಯ ಕೂಡ ಆಗಿರುತ್ತೆ ತುಂಬ ಜನಕ್ಕೆ. ಅದು ನಿಜ. 1857ರಲ್ಲಿ ಇನ್ನೂ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಆಳ್ತಾ ಇತ್ತು. ಆಗ ಕಂಪನಿ ಸೇನೆಯಲ್ಲಿ ದಂಗೆ ಆಗುತ್ತೆ. ಅದನ್ನೇ ನಾವು ಸಿಪಾಯಿ ದಂಗೆ ಅಥವಾ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರಿತೀವಿ. ದಂಗೆಯನ್ನು ಬ್ರಿಟಿಷರು ಹತ್ತಿಕ್ಕೋಕೆ ಯಶಸ್ವಿಯಾದರೂ ಕೂಡ ಇದು ಅವರಿಗೆ ಬಹುದೊಡ್ಡ ಪೆಟ್ಟು ಕೊಟ್ಟಂಗಾಗಿತ್ತು. ಕಂಪನಿ ಆಳ್ವಿಕೆ ಭಾರತದಲ್ಲಿ ಕಂಟ್ರೋಲ್ ಕಮ್ಮಿಯಾಗಿ ನೇರವಾಗಿ ಬ್ರಿಟಿಷ್ ರಾಣಿಯ ಆಳ್ವಿಕೆಯಲ್ಲಿ ಜಾರಿಗೆ ಬರುತ್ತೆ. ಅವರು ನಾವೇನೋ ಸೇನೆ ಅಂತ ಮಾಡ್ಕೋತೀವಿ, ಭಾರತೀಯರೇ ಜಾಸ್ತಿ ಬೇರೆ ಇರ್ತಾರೆ, ಆದರೆ ಮುಂದೆ ಇದೇ ಸೈನ್ಯ ನಮಗೆ ಮುಳ್ಳಾಗ್ಬಿಟ್ರೆ, ನಮ್ಮ ವಿರುದ್ಧ ಮತ್ತೆ ದಂಗೆ ಎದ್ಬಿಟ್ರೆ ಅಂತ ಯೋಚನೆ ಮಾಡ್ತಾರೆ. ಹಾಗಾಗಿ ಸೇನೆಯನ್ನು ರಿಆರ್ಗನೈಸ್ ಮಾಡ್ತಾರೆ. ಅದರಲ್ಲಿ ಜಾತಿ ಧರ್ಮ ಪ್ರದೇಶಗಳ ಅನುಸಾರ ಇನ್ಫೆಂಟ್ರಿ ರೆಜಿಮೆಂಟ್ಗಳನ್ನು ರೂಪಿಸ್ತಾರೆ. ಹಾಗಾಗಿ ಬ್ರಿಟಿಷ್ ಇಂಡಿಯಾದ ಸೇನೆಯಲ್ಲಿ ಮತ್ತೆ ಯಾವತ್ತೂ ದಂಗೆ ಅನ್ನೋ ವಿಚಾರನೇ ಬರೋದಿಲ್ಲ. ಬ್ರಿಟಿಷರಿಗೂ ಇದೇ ಬೇಕಾಗಿತ್ತು, ಒಂದು ದೊಡ್ಡ ಸೇನೆ ಅಂತ ಮಾಡಿ. ಆಫೀಸರ್ಸ್ ಮಾತ್ರ ಬ್ರಿಟಿಷರು, ಉಳಿದ ಸೈನಿಕರೆಲ್ಲ ಹೆಚ್ಚಿನವರು ಭಾರತೀಯರು. ರೊಚ್ಚಿಗೆದ್ಬಿಟ್ರೆ ಕತೆ ಏನು? ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಾವು ಭಾರತಕ್ಕೋಸ್ಕರ ಹೋರಾಡಬೇಕು, ಇದು ಭಾರತ, ಈ ಭಾರತ ದೇಶದ ಸೇನೆ ನಾವು ಅಂತ ಒಂದು ಯೂನಿಟ್ ಥರ ಅವರು ಫೀಲ್ ಮಾಡಿಬಿಟ್ರೆ ಬ್ರಿಟಿಷರದ್ದು ಬೇಕಾಗಿರಲಿಲ್ಲ. ಭಾರತೀಯ ಸೇನೆ, ಬ್ರಿಟಿಷ್ ಭಾರತೀಯ ಸೇನೆ ಒಂದು ಯೂನಿಟ್ ರೀತಿ ಫೀಲ್ ಆಗಬಾರ್ದು ಅಂತ ಅವ್ರಿಗೆ ಉದ್ದೇಶ ಇತ್ತು. ಬೇರೆ ಬೇರೆ ತುಂಡು, ಓಕೆ ನಾವು ಸಿಕ್ಕರದೊಂದು ಗುಂಪು, ನಾವು ಈ ಕಡೆ ಮಾತ್ರ ಪ್ರೊಟೆಕ್ಷನ್ ಕೊಡೋರು, ಮರಾಠ ರೆಜಿಮೆಂಟು ನಾವು ಈ ಕಡೆಗೆ ರಕ್ಷಣೆ ಕೊಡೋರು, ಈ ಫೀಲಿಂಗ್ ಅವ್ರ ತಲೆಗೆ ತುಂಬೋದು ಬ್ರಿಟಿಷರ ಉದ್ದೇಶ ಆಗಿತ್ತು. ಅದರಲ್ಲಿ ಯಶಸ್ವಿ ಕೂಡ ಆದರು. ದುರಂತ ಅಂದರೆ ಇವತ್ತಿಗೂ ನಾವು ಅಂತಹ ಪದ್ಧತಿಯನ್ನು ಮುಂದುವರಿಸ್ಕೊಂಡು ಹೋಗಿರೋದು ನಮ್ಮ ದುರಂತ ಇದು. ಹಿಂದೂ ಮುಸ್ಲಿಂ ಪ್ರತ್ಯೇಕ ಮತದಾನ. ಬ್ರಿಟಿಷರು ಇದ್ದಾಗ ಪ್ರಜಾಪ್ರಭುತ್ವ ಇರಲಿಲ್ಲವಾದರೂ ಕೊನೆಗೆ ಅವರು ಈ ಪ್ರತಿನಿಧಿ ಚುನಾವಣೆ ಅಂತ ನಡೆಸ್ತಾ ಇದ್ರು. ಇದರಲ್ಲಿ ಹಿಂದೂ ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನ ಕೊಡಲಾಯಿತು. ಹೀಗಾಗಿ ಹಿಂದೂಗಳು ಹಿಂದೂ ರಾಜಕಾರಣಿಗಳಿಗೆ ಓಟ್ ಹಾಕ್ತಾ ಇದ್ರು, ಮುಸ್ಲಿಮರು ಮುಸ್ಲಿಂ ರಾಜಕಾರಣಿಗೆ ಓಟ್ ಹಾಕ್ತಾ ಇದ್ರು. ಇದೇ ಒಂದು ರೀತಿ ಮುಸ್ಲಿಂ ಲೀಗ್ ಪ್ರೋತ್ಸಾಹ ಕೊಟ್ಟಂಗಾಗಿತ್ತು. ನಂತರ ದೇಶ ವಿಭಜನೆಗೂ ಇದೇ ಮುಸ್ಲಿಂ ಲೀಗ್ ಕಾರಣ ಆಯಿತು. ಆದರೆ ಇವತ್ತಿಗೂ ನಮ್ಮ ಜನ ಅದೇ ರೀತಿ ವೋಟ್ ಮಾಡ್ತಿರೋದು ನಮ್ಮ ದುರದೃಷ್ಟ. ಇದು ನಮ್ಮ ಅವನು ನಮಗೆ ಈ ಮಣ್ಣು ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ, ದೊಡ್ಡ ಭ್ರಷ್ಟ ಆದರೂ ಪರವಾಗಿಲ್ಲ, ದೊಡ್ಡ ಕಿಡಿಗೇಡಿ ಪೋಖರಿ ಆದರೂ ಪರವಾಗಿಲ್ಲ, ನಮ್ಮ ಜಾತಿಯವನು, ನಮ್ಮ ಧರ್ಮದವನು, ಅವನಿಗೆ ಓಟ್ ಹಾಕಬೇಕ್ರಿ, ಆಮೇಲೆ ನಾವು ಮಣ್ಣು ತಿಂತೀವಿ, ತೊಂದರೆ ಇಲ್ಲ. ಈ ಮನಸ್ಥಿತಿಯಲ್ಲಿ ನಮ್ಮ ದೇಶದ ಜನ ಇದ್ದೀವಿ. ದೇಶ ವಿಭಜನೆ. ಬ್ರಿಟಿಷರು ಭಾರತಕ್ಕೆ ಮಾಡಿದ ಬಹುದೊಡ್ಡ ದ್ರೋಹ ಅಂದರೆ ದೇಶ ವಿಭಜನೆ ಅಂತ ಹೇಳಲಾಗುತ್ತೆ. ದೇಶ ವಿಭಜನೆ ಆಗಿದ್ದು ಒಳ್ಳೆಯದೋ ಕೆಟ್ಟದ್ದೋ ಚರ್ಚೆಗೆ ಬಿಟ್ಟಿರೋ ವಿಚಾರ. ಆದರೆ ಆ ದೇಶ ವಿಭಜನೆ ಹೇಗೆ ಮಾಡಿದ್ರು ಅನ್ನೋದು ಬ್ರಿಟಿಷರ ಕರಾಳ ಮುಖವನ್ನು ಎಕ್ಸ್ಪೋಸ್ ಮಾಡುತ್ತೆ. ಮುಸ್ಲಿಮರು ಜಾಸ್ತಿ ಇದ್ದ ಪ್ರದೇಶವನ್ನು ಪಾಕಿಸ್ತಾನ್ ಮತ್ತು ಹಿಂದೂಗಳು ಇರೋ ಪ್ರದೇಶವನ್ನು ಭಾರತವನ್ನಾಗಿ ಡಿವೈಡ್ ಮಾಡಲಾಗಿತ್ತು. ಸರಿ, ಆದರೆ ಪಾಕಿಸ್ತಾನವನ್ನು ಪೂರ್ವ ಮತ್ತು ಪಶ್ಚಿಮ ಅಂತ ಎರಡು ಕಡೆ ಗುರುತಿಸಿ ಭಾರತದ ಎರಡು ದಿಕ್ಕಲ್ಲಿ ಪಾಕಿಸ್ತಾನಗಳನ್ನು ಸೃಷ್ಟಿ ಮಾಡಿದರು.
ಇದರಿಂದ ಸದಾ ಇವರು ಕಿತ್ತಾಡ್ತಾನೆ ಇರಲಿ, ಇವರು ಜೀವಮಾನದಲ್ಲಿ ಉದ್ಧಾರ ಆಗಬಾರ್ದು ಅನ್ನೋದು ಬ್ರಿಟಿಷರ ಲೆಕ್ಕಾಚಾರ ಆಗಿತ್ತು. ಏನು ಮೂಲ ಮೌಂಟ್ ಬ್ಯಾಟನ್ ಪ್ಲಾನ್ ಪ್ರಕಾರ ಭಾರತ ಎರಡಲ್ಲ, ಎಷ್ಟು ತುಂಡು ಬೇಕಾದರೂ ಆಗ್ಬೋದಾಗಿತ್ತು, ಎಷ್ಟು ಇಂಡಿಪೆಂಡೆಂಟ್ ಕಂಟ್ರಿ ಬೇಕಾದ್ರೂ ಸೃಷ್ಟಿಯಾಗ್ಬೋದಾಗಿತ್ತು 500ಕ್ಕೂ ಅಧಿಕ ರಾಜ್ಯ ಸಂಸ್ಥಾನಗಳಲ್ಲಿ. ಇದರಿಂದ ಈ ಕೆಲವೊಂದಷ್ಟು ರಾಜರುಗಳು, ಅದರಲ್ಲೂ ಕೂಡ ಕೆಲವು ಸಣ್ಣ ಪುಟ್ಟ ರಾಜ್ಯ ಸಂಸ್ಥಾನಗಳು, ಕೆಲವು ದೊಡ್ಡ ರಾಜ್ಯ ಸಂಸ್ಥಾನಗಳು ಕೂಡ ಉಲ್ಟಾ ಹೊಡೆಯೋಕ್ಕೆ ಶುರು ಮಾಡಿಬಿಟ್ರು. ನಮಗೆ ಬ್ರಿಟಿಷರು ಹೇಳಿದ್ದಾರೆ ಭಾರತಕ್ಕೆ ಸೇರಲೇಬೇಕು ಅಂತೇನಿಲ್ಲ, ನಾವು ಇಷ್ಟ ಬಂದರೆ ಪಾಕಿಸ್ತಾನಕ್ಕಾದರೂ ಸೇರ್ತೀವಿ ಅಥವಾ ಇಂಡಿಯಾಕ್ಕಾದರೂ ಸೇರ್ತೀವಿ ಅಥವಾ ಇಂಡಿಪೆಂಡೆಂಟ್ ಆಗೂ ಇರ್ತೀವಿ ಅಂತ. ಸರ್ದಾರ್ ಪಟೇಲ್ ಹೇಳಿದ್ರು, ಅಲ್ಲ ಸ್ವಾಮಿ ನೀವು ಸುತ್ತ ಇಂಡಿಯಾ ಎಷ್ಟು ದೊಡ್ಡ ದೇಶ ಇದೆ, ಮಧ್ಯದಲ್ಲಿ ಸಣ್ಣ ಸಣ್ಣದು ಬೇರೆ ದೇಶ ಇಡೋಕ್ಕೆ ಹೆಂಗಾಗುತ್ತೆ, ಆಗಲ್ಲ ಅಂತ ಹೇಳಿದ್ರೆ ಇರ್ತೀವಿ ರೀ, ನಾವು ಹೆಂಗೋ ಒಂದು ಇರ್ತೀವಿ, ಇಂಡಿಪೆಂಡೆಂಟ್ ಆಗಿ ಇರ್ತೀವಿ ಅಷ್ಟೇ ಅಂತ ರಾಜಕೀಯ ಕಾರಣಕ್ಕಾಗಿ ಅಲ್ಲಿಂದ ಈ ಸಣ್ಣ ಸಣ್ಣ ರಾಜಕುಮಾರರು ರಾಜರುಗಳೆಲ್ಲ ಕಿರಿಕಿರಿ ಮಾಡ್ತಾಯಿದ್ರು. ಬಳಿಕ ಸರ್ದಾರ್ ಪಟೇಲ್ ದೊಡ್ಡಪ್ಪನ ರೀತಿಯಲ್ಲಿ ಎಲ್ರಿಗೂ ಕೂಡ ತಲೆ ಮೇಲೆ ಕೊಟ್ಟು ಅವ್ರನ್ನ ದೇಶಕ್ಕೆ ಸೇರಿಸ್ಕೊಂಡ್ರು. ಭಾರತದ ಆರ್ಥಿಕತೆ ಪಾತಾಳಕ್ಕೆ. ಸುಮಾರು ಜನ ಬ್ರಿಟಿಷರು ಬಂದ ಮೇಲೆ ಭಾರತ ಆಧುನಿಕ ಆರ್ಥಿಕತೆ ಆಯಿತು, ಭಾರತ ಇಂಪ್ರೂವ್ ಆಯಿತು ಅಂತ ಹೇಳೋರು ಕೂಡ ಇದ್ದಾರೆ. ಆದರೆ ಬ್ರಿಟಿಷರು ಬರೋಕ್ಕೂ ಮುಂಚೆ ಭಾರತ ಶ್ರೀಮಂತ ಆಗಿತ್ತು. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಯಾಕಂದರೆ ವಿಶ್ವದ ಆರ್ಥಿಕತೆಯಲ್ಲಿ ಭಾರತದ ಪಾಲು 23% ಇತ್ತು. ಅಷ್ಟು ವ್ಯಾಪಾರ ವಹಿವಾಟಲ್ಲಿ ನಡೀತಾ ಇತ್ತು. ಆದರೆ ಅದೇ ಬ್ರಿಟಿಷರು ಭಾರತ ಬಿಟ್ಟು ಹೋದಾಗ ಈ ಪಾಲು 4%ಗೆ ಇಳಿದಿತ್ತು. 19ನೇ ಶತಮಾನದ ಹೊತ್ತಿಗೆ ಭಾರತ ಬ್ರಿಟನ್ನ ಕಾಮಧೇನು ಆಗಿಬಿಟ್ಟಿತ್ತು. ಬ್ರಿಟನ್ನಿಗೆ ಕೇಳಿದ್ದೆಲ್ಲ ಕೊಡೋ ಕಲ್ಪವೃಕ್ಷ ಆಗಿಬಿಟ್ಟಿತ್ತು ನಮ್ಮ ಭಾರತ. ಬ್ರಿಟಿಷರು ಭಾರತದಿಂದ ಎಷ್ಟು ಬೇಕೋ ಅಷ್ಟು ದೋಚ್ಕೊಂಡು ಹೋದರು. ಬ್ರಿಟನ್ ಆರ್ಥಿಕತೆಯ ಬಹುಮುಖ್ಯ ಭಾಗ ಆಗಿದ್ದ ಭಾರತವನ್ನು ಬ್ರಿಟನ್ನ ಮುಕುಟದ ಮಣಿ ಅಂತ ಕರೀತಾ ಇದ್ರು. ಆ ವೇಳೆಗೆ ಭಾರತ ಬ್ರಿಟಿಷರ ಉತ್ಪನ್ನಗಳ ದೊಡ್ಡ ಮಾರ್ಕೆಟ್ ಕೂಡ ಆಗಿಬಿಟ್ಟಿತ್ತು. ಜೊತೆಗೆ ಬ್ರಿಟಿಷ್ ಉದ್ಯೋಗಿಗಳಿಗೆ ಅತ್ಯಂತ ಹೆಚ್ಚು ಸಂಭಾವನೆ ಸಿಕ್ಕಿದ್ದ ದೇಶ ಕೂಡ ಭಾರತ ಆಗಿತ್ತು. ಇದೊಂಥರ ನಮ್ಮ ಮೇಲೆ ಶೋಷಣೆ ಮಾಡಿಸ್ಕೊಳ್ಳೋಕೆ ನಾವೇ ಸಂಬಳ ಕೊಟ್ಟು ಈ ಮನುಷ್ಯರನ್ನ ಇಟ್ಕೊಂಡಂಗೆ. ಇಂಡಿಯನ್ ರೈಲ್ವೇಸ್ ಬಗ್ಗೆ ಹೇಳೋದಾದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಇದು ಬ್ರಿಟಿಷರು ಕಚ್ಚಾ ವಸ್ತುಗಳನ್ನು ಬಂದರುಗಳಿಗೆ ಶಿಫ್ಟ್ ಮಾಡೋಕೆ ಅಂತ ಮಾಡಿಕೊಂಡ ವ್ಯವಸ್ಥೆ, ಸೇನೆಯನ್ನು ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಮಾಡ್ಕೊಂಡಂಥ ವ್ಯವಸ್ಥೆ. ಅವ್ರಿಗಂತ ಮಾಡಿಕೊಂಡ್ರು, ಆದರೂ ಕೂಡ ಇವತ್ತಿಗೂ ನಮಗೆ ಯೂಸ್ ಆಗ್ತಿದೆ, ಬೇರೆ ವಿಚಾರ. ಆದರೆ ಆ ರೈಲ್ವೇಸ್ನ ಹೇಗೆ ನಿರ್ಮಾಣ ಮಾಡಿದ್ರು ಅನ್ನೋದು ಕೂಡ ಇಲ್ಲಿ ಮುಖ್ಯ ಆಗುತ್ತೆ. ಅದನ್ನು ನಾವು ತಿಳ್ಕೋಬೇಕಾಗತ್ತೆ. ಫ್ರೆಂಡ್ಸ್, ಈ ಬ್ರಿಟಿಷರು ಭಾರತದಲ್ಲಿ ಏನೇ ನಿರ್ಮಾಣ ಮಾಡಿದರೂ ಕೂಡ ಅದರ ಕಾಂಟ್ರ್ಯಾಕ್ಟನ್ನು ಇಲ್ಲಿನ ಸ್ಥಳೀಯರಿಗೆ ಕೊಡ್ತಾನೇ ಇರಲಿಲ್ಲ, ಇಂಗ್ಲೆಂಡ್ನವ್ರಿಗೆ ಕೊಡ್ತಾಯಿದ್ರು. ಇನ್ನು ಇಲ್ಲಿ ಯಾವ ಪ್ರಾಜೆಕ್ಟ್ನಲ್ಲಾದರೂ ಕೂಡ ಅವರು ಹೂಡಿಕೆ ಮಾಡಿದರೆ ಅದಕ್ಕೆ ಸಿಕ್ಕಾಪಟ್ಟೆ ಲಾಭ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇಟ್ಕೊಳ್ಳದೆ ಕೈನೇ ಹಾಕ್ತಿರಲಿಲ್ಲ. ಇಂಡಿಯನ್ ರೈಲ್ವೇಸ್ ವಿಚಾರದಲ್ಲೂ ಕೂಡ ಅದೇ ಆಗಿತ್ತು. ಭಾರತದಲ್ಲಿ ರೈಲ್ವೆ ಹಳಿ ಹಾಕೋಕ್ಕೆ ಎಷ್ಟು ಓವರ್ ಚಾರ್ಜ್ ಮಾಡಿದ್ದಾರೆ ಅಂದರೆ, ಕ್ಯಾನಡಾ ಅಥವಾ ಆಸ್ಟ್ರೇಲಿಯಾದಲ್ಲಿ 1 ಮೈಲ್ ಹಳಿ ನಿರ್ಮಿಸೋಕೆ ಎಷ್ಟು ಹಣ ಆಗುತ್ತೋ ಅದೇ 1 ಮೈಲ್ ಹಳಿ ಭಾರತದಲ್ಲಿ ನಿರ್ಮಾಣ ಮಾಡೋಕ್ಕೆ 7 ಪಟ್ಟು ಚಾರ್ಜ್ ಮಾಡಿದರು. ಅಂದರೆ ಅಷ್ಟು ಹಣವನ್ನು ತೆರಿಗೆ ಮೂಲಕ ಹೀರಿ ಬ್ರಿಟಿಷ್ ಇನ್ವೆಸ್ಟರ್ಸ್ಗೆ ಕೊಟ್ಬಿಟ್ಟಿದ್ರು. ಅಷ್ಟು ದೊಡ್ಡ ಮಟ್ಟದಲ್ಲಿ ಭಾರತೀಯರ ರಕ್ತ ಹೀರಿದ್ರು. ದೇಶಿ ಕೈಗಾರಿಕೆ ಉದ್ಯಮಗಳ ದಮನ. ಬ್ರಿಟಿಷರು 2 ಪ್ರಮುಖ ಕಾರಣದಿಂದ ಭಾರತದ ಮೇಲೆ ದಬ್ಬಾಳಿಕೆ ಮಾಡಿದ್ರು. ಮೊದಲನೇದು ಭಾರತದಲ್ಲಿ ಸಿಗೋ ನೈಸರ್ಗಿಕ ಸಂಪನ್ಮೂಲಗಳು. ಅದರಲ್ಲೂ ವಿಶೇಷವಾಗಿ ಬ್ರಿಟನ್ನ ಕೈಗಾರಿಕೆಗಳಿಗೆ ಬೇಕಾದ ಕಚ್ಚಾ ವಸ್ತುಗಳು ಭಾರತದಲ್ಲಿ ಸಿಗ್ತಾ ಇದ್ವು. ಅಲ್ಲಿ ಕೈಗಾರಿಕಾ ಕ್ರಾಂತಿ ಆಗ್ತಿತ್ತಲ್ಲ ಆ ಟೈಮಲ್ಲಿ, ಬೇಕಲ್ಲ ರಾ ಮೆಟೀರಿಯಲ್. ಎರಡನೇದು ಭಾರತದ ವಿಶಾಲ ಮಾರುಕಟ್ಟೆ. ಇಷ್ಟು ದೊಡ್ಡ ಮಾರುಕಟ್ಟೆಯಲ್ಲಿ ತಮ್ಮ ಉತ್ಪನ್ನಗಳನ್ನು ಆರಾಮಾಗಿ ಸೇಲ್ ಮಾಡ್ಬೋದು ಅಂತ ಬ್ರಿಟಿಷರು ಪ್ಲಾನ್ ಮಾಡಿದ್ರು. ಅದಕ್ಕಾಗಿ ಅವರು ಭಾರತದಲ್ಲಿ ತಮಗೆ ಬೇಕಾದಂತೆ ರೂಲ್ಸನ್ನು ರೂಪಿಸ್ಕೊಳ್ತಾ ಇದ್ರು. ಬ್ರಿಟನ್ನ ಕೈಗಾರಿಕಾ ಕ್ರಾಂತಿಯ ತೊಟ್ಟಿಲು ಅಂತ ಕರೆಯಲಾಗುತ್ತಲ್ಲ, ಆದರೆ ಆ ತೊಟ್ಟಿಲು ಕಟ್ಟೋಕೆ ಭಾರತದ ಸ್ಥಳೀಯ ಉದ್ಯಮಗಳ ಬುಡವನ್ನೇ ಮುರಿಯಲಾಗಿತ್ತು. 18ನೇ ಶತಮಾನದ ಕೊನೆ ಹಾಗೂ 19ನೇ ಶತಮಾನದ ಆದಿಯಲ್ಲಿ ಇಂಗ್ಲೆಂಡ್ನಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಥವಾ ಕೈಗಾರಿಕಾ ಕ್ರಾಂತಿ ಶುರುವಾಯಿತು. ಆದರೆ ಇದಕ್ಕೆ ಬಲಿಯಾಗಿದ್ದು ಮಾತ್ರ ಹತ್ತಿ ಬಟ್ಟೆ, ಖಾದಿ, ಉಣ್ಣೆಯಂತಹ ಭಾರತದ ದೇಸಿ ಉದ್ಯಮಗಳು, ಕೈಮಗ್ಗಗಳು. ಭಾರತದಿಂದ ಕಚ್ಚಾ ವಸ್ತುಗಳನ್ನು ಆಮದು ಮಾಡಿಕೊಂಡ ಬ್ರಿಟನ್ ತಯಾರಾದ ರೆಡಿಮೇಡ್ ಬಟ್ಟೆಗಳನ್ನು ಭಾರತಕ್ಕೆ ತಂದು ಮಾರ್ತಾ ಇತ್ತು. ಯಾವುದೇ ಟ್ಯಾಕ್ಸ್ ಇಲ್ಲದೇ ಇದ್ದಿದ್ದರಿಂದ ಕಮ್ಮಿ ಬೆಲೆಗೆ ಅವುಗಳನ್ನು ಮಾರಾಟ ಮಾಡ್ತಾ ಇತ್ತು. ಭಾರತದ ಬಟ್ಟೆ ಉದ್ಯಮಗಳ ಮೇಲೆ ಸಿಕ್ಕಾಪಟ್ಟೆ ಟ್ಯಾಕ್ಸ್ ಹಾಕಲಾಗ್ತಾ ಇತ್ತು. ದೇಸಿ ಉದ್ದಿಮೆಗಳನ್ನು ಎಷ್ಟರ ಮಟ್ಟಿಗೆ ಹತ್ತಿಕೋಕೆ ನೋಡಲಾಯಿತು ಅಂದರೆ, ಬಂಗಾಳದಲ್ಲಿ ಈ ನೇಯ್ಗೆಯಲ್ಲಿ ತೊಡಗಿದಂಥ ಕೈಮಗ್ಗಗಳಲ್ಲಿದ್ದಂಥ ಕಾರ್ಮಿಕರ ಕೈಗಳನ್ನು, ಬೆರಳುಗಳನ್ನು ಕಟ್ ಮಾಡಿದ್ರು ಕ್ರೂರಿಗಳು ಬ್ರಿಟಿಷರು. ಹೀಗಾಗಿ ಹತ್ತಿಯ ಬಟ್ಟೆಗಳನ್ನು ರಫ್ತು ಮಾಡ್ತಿದ್ದ ದೇಶವಾಗಿದ್ದ ಭಾರತ ಕೊನೆಗೆ ಬ್ರಿಟನ್ನಲ್ಲಿ ತಯಾರಾದ ರೆಡಿಮೇಡ್ ಬಟ್ಟೆಗಳನ್ನು ಆಮದು ಮಾಡಿಕೊಂಡು ಹಾಕೋ ಮಟ್ಟಿಗೆ ಬಂತು. ಬ್ರಿಟಿಷರ ಆಗಮನದ ಸಂದರ್ಭದಲ್ಲಿ ವಿಶ್ವದ ವ್ಯಾಪಾರ ವಹಿವಾಟಲ್ಲಿ ಭಾರತದ ಪಾಲು 27% ಇತ್ತು. ಗ್ಲೋಬಲ್ ಟ್ರೇಡಲ್ಲಿ 1947ರ ಹೊತ್ತಿಗೆ ಇದು 2%ಗಿಂತ ಕೆಳಗೆ ಹೋಗಿತ್ತು. ಇದನ್ನು ವಿರೋಧಿಸಿನೇ ಮಹಾತ್ಮ ಗಾಂಧೀಜಿ ಸ್ವದೇಶಿ ಚಳವಳಿಗೆ ಕರೆ ಕೊಟ್ಟಿದ್ದು, ವಿದೇಶಿ ವಸ್ತುಗಳ ಬಹಿಷ್ಕಾರಕ್ಕೆ ಕರೆ ಕೊಟ್ಟಿದ್ದು. ಭಾರತ ಆಗ ಹಸಿವು ಬಡತನದಲ್ಲಿ ಬೇಯ್ತಾ ಇತ್ತು. ಭಾರತದ ರೈತರು ಕೂಡ ಮೂಲಭೂತವಾಗಿ ಆಹಾರ ಧಾನ್ಯಗಳನ್ನು ಬೆಳೀತಾ ಇದ್ರು. ಆದರೆ ಬ್ರಿಟಿಷರು ಬಂದು ಕಮರ್ಷಿಯಲ್ ಕ್ರಾಪ್ಸ್ ಅಂದರೆ ಈ ವಾಣಿಜ್ಯ ಬೆಳೆಗಳನ್ನು ಬೆಳೆಯೋಕ್ಕೆ ಪ್ರೆಷರ್ ಮಾಡೋಕ್ಕೆ ಶುರು ಮಾಡಿದ್ರು. ಕೃತಕ ಬರಗಾಲ ಸೃಷ್ಟಿಸಿದ ಚರ್ಚಿಲ್.
ಚರ್ಚಿಲ್ ಬ್ರಿಟಿಷರ ಪಾಲಿಗೆ ದೊಡ್ಡ ಹೀರೋ. ನಿಜ, ಅವ್ರ ದೇಶದಲ್ಲಿ ಅಂತ ಲೀಡರ್ ಇದ್ರೆ ಅವ್ರು ಹೀರೋ ಅಂತಲೇ ಕರೀತಾರೆ. ಆದರೆ ಭಾರತೀಯರ ಪಾಲಿಗೆ ದೊಡ್ಡ ಕ್ರೂರಿ ಅಂತ ಕರೆಸ್ಕೊಂಡ್ರು ಚರ್ಚಿಲ್. 1943ರಲ್ಲಿ ಬಂಗಾಳದಲ್ಲಿ ಬಹುದೊಡ್ಡ ಬರಗಾಲ ಆವರಿಸಿತ್ತು. ಬರಗಾಲದ ತೀವ್ರತೆಗೆ ಸುಮಾರು 21ರಿಂದ 38 ಲಕ್ಷ ಜನ ಮೃತಪಟ್ಟಿದ್ರು. ಆದರೆ ಇದು ಯಾವುದೇ ನೈಸರ್ಗಿಕ ಕಾರಣದಿಂದ ಆದ ಬರಗಾಲ ಅಲ್ಲ, ಬದಲಾಗಿ ಅಂದಿನ ಇಂಗ್ಲೆಂಡ್ ಪ್ರಧಾನಿ ವಿನ್ಸ್ಟನ್ ಚರ್ಚಿಲ್ರ ಯುದ್ಧ ದಾಹದಿಂದ ಆಗಿದ್ದು. ಎರಡನೇ ವಿಶ್ವಯುದ್ಧದಲ್ಲಿ ಚರ್ಚಿಲ್ರನ್ನ ಮಹಾನಾಯಕ, ಹೀರೋ ಅಂತೆಲ್ಲ ಬಣ್ಣಿಸಲಾಗುತ್ತೆ. ಆದರೆ ಭಾರತದ ಪಾಲಿಗೆ ಮಾತ್ರ ಚರ್ಚಿಲ್ ಖಳನಾಯಕ. ಯಾಕಂದರೆ ಬಂಗಾಳದಲ್ಲಿ ಬರಗಾಲ ಸೃಷ್ಟಿಯಾಗೋಕ್ಕೆ ಕಾರಣ ಆಗಿದ್ದು ಚರ್ಚಿಲ್. 43ರಲ್ಲಿ ಬಂಗಾಳದಲ್ಲಿ ಆಹಾರ ಸಾಮಗ್ರಿ ಬೇಕಾದಷ್ಟೇ ಇತ್ತು, ತೀರಾ ಕ್ಷಾಮ ಆಗೋ ರೀತಿ ಇರಲಿಲ್ಲ. ಆದರೆ ಚರ್ಚಿಲ್ ಮಹಾಶಯ ಅಲ್ಲಿನ ಎಲ್ಲ ಆಹಾರವನ್ನು ಎರಡನೇ ಮಹಾಯುದ್ಧದಲ್ಲಿ ಜರ್ಮನಿ ವಿರುದ್ಧ ಹೋರಾಡ್ತಿರೋ ತನ್ನ ಸೇನೆ ಕಳಿಸ್ಕೊಟ್ಬಿಟ್ರು. ಅದು ರಿಸರ್ವ್ ಸ್ಟಾಕ್ ಪೈಲ್ ಅಂತ. ಅಂದರೆ ಅಲ್ಲಿ ಆಲ್ರೆಡಿ ಆಹಾರ ಇದೆ, ಖಾಲಿ ಆಗಿಬಿಟ್ರೆ ಎಕ್ಸ್ಟ್ರಾ ಬೇಕಲ್ಲ, ಅದಕ್ಕೆ ಇಲ್ಲಿಂದ ಲೂಟಿ ಮಾಡಿ ತೊಗೊಂಡೋದು. ಇಲ್ಲಿ ಜನ ಹಸಿವಿನಿಂದ ಸಾಯ್ತಾ ಇದ್ರೂ ಕೂಡ ಚರ್ಚಿಲ್ಗೆ ಕನಿಕರ ಬರಲೇ ಇಲ್ಲ. ತನ್ನ ಯುದ್ಧ ನಡಿಬೇಕು ಅಷ್ಟೇ, ಇಂಗ್ಲೆಂಡ್ ಗೆಲ್ಲಬೇಕು ಅಷ್ಟೇ. ಪ್ರಜ್ಞೆ ಇರೋ ಬ್ರಿಟಿಷ್ ಅಧಿಕಾರಿಗಳು ಚರ್ಚಿಲ್ಗೆ ಪತ್ರ ಬರೆದು ಜನ ಸಾಯಿಸಿದ್ದಾರೆ, ಆಹಾರ ಅಲ್ಲಿಗೆ ರಫ್ತು ಮಾಡಬೇಡಿ ಅಂತ ಹೇಳಿದ್ರೆ ಚರ್ಚಿಲ್ ಹಾಗಿದ್ರೆ ಗಾಂಧಿಯನ್ನು ಯಾಕೆ ಸತ್ತಿಲ್ಲ ಅಂತ ಮರುಪತ್ರ ಬರೆದಿದ್ರು. ವಿಶ್ವ ಯುದ್ಧದಲ್ಲಿ ಭಾರತದ ನೆತ್ತರು. ಸಾಮಾನ್ಯವಾಗಿ ನಾವು ವಿಶ್ವ ಯುದ್ಧಗಳ ಬಗ್ಗೆ ಓದುವಾಗ ಅಥವಾ ನೋಡುವಾಗ ಭಾರತದ ಪಾತ್ರ ಇದರಲ್ಲಿ ಏನು ಇಲ್ವಲ್ಲ ಅಂತ ಅಂದ್ಕೊಳ್ತೀವಿ. ಆದರೆ ಅದು ತಪ್ಪು ಕಲ್ಪನೆ. ಯಾಕಂದರೆ ಮೊದಲನೇ ಮಹಾಯುದ್ಧದಲ್ಲಿ ಕಾದಾಡಿದ ಬ್ರಿಟನ್ ಸೇನೆಯ 6ನೇ ಒಂದು ಭಾಗ ಭಾರತೀಯರಾಗಿದ್ದರು. ಈ ಯುದ್ಧದಲ್ಲಿ ಒಟ್ಟು 13 ಲಕ್ಷ ಭಾರತೀಯ ಸೈನಿಕರು ಭಾಗಿಯಾಗಿದ್ದು 54,000 ಜನ ಯೋಧರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ. 54,000 ಜನ. ಅಷ್ಟೇ ಸಂಖ್ಯೆಯಲ್ಲಿ ಜನ ಗಾಯಗೊಂಡರು. ಇನ್ನು 4,000 ಯೋಧರು ಕಣ್ಮರೆ ಆಗಿಬಿಟ್ರು ಅಥವಾ ಬಂದಿ ಆಗಿಬಿಟ್ರು. ಈ ಯುದ್ಧಕ್ಕೆ ಭಾರತ 7 ಕೋಟಿ ರೌಂಡ್ ಅಮ್ಯುನಿಷನ್ಸ್ ಅಂದರೆ ಮದ್ದುಗುಂಡುಗಳನ್ನು ಕೊಟ್ಟಿದೆ. ಭಾರತದ 6 ಕೋಟಿ ಬಂದೂಕು ಮತ್ತು ಮಷಿನ್ ಗನ್ಗಳು, 1.7 ಲಕ್ಷ ಕುದುರೆ ಮತ್ತಿತರ ಪ್ರಾಣಿಗಳು ಬಳಕೆಯಾಗಿವೆ. 37 ಕೋಟಿ ಟನ್ ಆಹಾರ ಭಾರತದಿಂದ ಪೂರೈಕೆಯಾಗಿದೆ. ಇದನ್ನೆಲ್ಲ ಒಟ್ಟುಗೂಡಿಸಿದ್ರೆ ಆರ್ಥಿಕ ಹಿಂಜರಿತ, ಬಡತನ, ಹಸಿವಿನಿಂದ ಕಂಗೆಟ್ಟಿದ್ದ ಭಾರತದಿಂದ, ನಮ್ಮ ಜೋಬಿಂದ ಬ್ರಿಟನ್ ಯುದ್ಧಕ್ಕೆ ಅಂದರೆ ಇವತ್ತಿನ ಲೆಕ್ಕದಲ್ಲಿ ಸುಮಾರು 80,000 ಕೋಟಿ ರೂಪಾಯಿ ಹಣ. ಏನೋ ಎರಡನೇ ವಿಶ್ವ ಯುದ್ಧದಲ್ಲಂತೂ ಇದು ಇನ್ನೂ ಮಿತಿ ಮೀರಿಬಿಡ್ತು. 25 ಲಕ್ಷ ಜನ ಭಾರತೀಯರು ಪ್ರಾಣವನ್ನು ಕಳ್ಕೊಂಡ್ರು. ಈ ಸಮಯದಲ್ಲಿ ಬ್ರಿಟನ್ ಯುದ್ಧಕ್ಕಾಗಿ ಸುಮಾರು 3 ಬಿಲಿಯನ್ ಪೌಂಡ್ ಸಾಲ ಮಾಡಿದ್ದು. ಇದರಲ್ಲಿ ಭಾರತದ ಪಾಲು 1.2 ಬಿಲಿಯನ್ ಪೌಂಡ್ ಇದೆ. ಆದರೆ ಇದುವರೆಗೂ ಈ ಸಾಲವನ್ನು ಬ್ರಿಟಿಷರು ಕೊಟ್ಟೇ ಇಲ್ಲ. ಶಿಕ್ಷಣ ಮತ್ತು ಸಂಸ್ಕೃತಿ. ಬ್ರಿಟಿಷರು ಎಜುಕೇಷನಲ್ಲಿ ಸಾಕಷ್ಟು ಬದಲಾವಣೆ ತಂದಿದ್ದು ನಿಜ, ಆದರೆ ಅಲ್ಲೂ ಕೂಡ ಅವರ ವ್ಯಾಪಾರ ಮನೋಭಾವ ಇತ್ತು. ಭಾರತೀಯರು ತಮ್ಮ ಪ್ರಾಡಕ್ಟ್ಸನ್ನು ಖರೀದಿ ಮಾಡುವಷ್ಟು ಅಷ್ಟೇ ಶಿಕ್ಷಣ ಪಡ್ಕೊಳ್ಳಿ, ಮಾಡ್ರನ್ ಆಗಲಿ ಅನ್ನೋದು ಅವರ ಲೆಕ್ಕಾಚಾರ ಆಗಿತ್ತು. ಹಾಗಾಗಿ ಅವರು ಇಂಗ್ಲೀಷ್ ಪ್ರಚಾರ ಮಾಡೋದರಲ್ಲಿ ಸಾಕಷ್ಟು ಇಂಟ್ರೆಸ್ಟ್ ತೋರಿಸಿದ್ರು. ಜೊತೆಗೆ ನೌಕರರು ಬೇಕಲ್ಲ ಕೆಲಸ ಮಾಡೋಕ್ಕೆ, ಅದು ಕೂಡ ಇತ್ತು. ಜೊತೆಗೆ ಭಾರತೀಯರು ಇಂಗ್ಲೀಷ್ ಕಲಿಯೋದ್ರಿಂದ ಬ್ರಿಟಿಷರಿಗೆ ಲಾಯಲ್ ಆಗಿರೋ ಅಥವಾ ನಿಯತ್ತಲ್ಲಿರೋ ಒಂದು ವರ್ಗ ಸೃಷ್ಟಿಯಾಗುತ್ತೆ ಅಂತ ಅಂದ್ಕೊಂಡ್ರು. ಜೊತೆಗೆ ಈ ಕ್ಲರ್ಕ್ ಮತ್ತಿತರ ಕೆಲಸ ಮಾಡೋದಕ್ಕೆ ಇಂಗ್ಲೆಂಡಿಂದ ಜನ ಕರೆಸಿದ್ರೆ ಜಾಸ್ತಿ ವೇತನ ಕೇಳ್ತಾರೆ, ಇಲ್ಲಿಯವರೇ ಆಗಿಬಿಟ್ರೆ ಚೀಪಾಗಿ ನೌಕರರು ಸಿಗ್ತಾರೆ, ಆಡಳಿತದ ಖರ್ಚು ಕೂಡ ಉಳಿಯುತ್ತೆ ಅನ್ನೋದು ಲೆಕ್ಕಾಚಾರ ಆಗಿತ್ತು. ಏನೋ ಇಂಗ್ಲೀಷ್ ಕಲಿತ ಭಾರತೀಯರು ಈ ವೆಸ್ಟರ್ನೈಸೇಷನ್ ಆಗಿಬಿಡುತ್ತೆ, ಅವ್ರದ್ದು ಪಾಶ್ಚಿಮಾತ್ಯೀಕರಣ ಆಗಿಬಿಡುತ್ತೆ. ಅವರು ಇಂಗ್ಲೀಷ್ ಗೊತ್ತಿಲ್ಲದಿರೋ ಭಾರತೀಯರೊಂದಿಗೆ ಗುರುತಿಸ್ಕೊಳ್ಳಲ್ಲ, ಅಲ್ಲೂ ಕೂಡ ಡಿವೈಡ್ ಮಾಡ್ಬೋದು ಅಂತ ಪ್ಲಾನ್ ಹಾಕಿದ್ರು ಬ್ರಿಟಿಷರು. ಅಮೂಲ್ಯ ವಸ್ತುಗಳ ಕಳ್ಳತನ. ಏನೋ ಭಾರತದಿಂದ ಅಮೂಲ್ಯ ಕಲಾಕೃತಿ ವಸ್ತುಗಳನ್ನು ಬ್ರಿಟಿಷರು ಕದ್ಕೊಂಡು ಹೋಗಿ ತಮ್ಮ ಮ್ಯೂಸಿಯಂಗಳಲ್ಲಿ ಇಟ್ಟಿರೋ ವಿಚಾರ ನಿಮಗೆ ಗೊತ್ತೇ ಇದೆ. ಇದರಲ್ಲಿ ಮೊಘಲರ ಕೊಹಿನೂರ್ ವಜ್ರ, ಟಿಪ್ಪುವಿನ ಖಡ್ಗ, ಉಂಗುರ, ಆಟಿಕೆಯ ಹುಲಿ, ಮಹಾರಾಜ ರಂಜಿತ್ ಸಿಂಗ್ರ ಸಿಂಹಾಸನ, ಅಮರಾವತಿಯ ಅಮೃತ ಶಿಲ್ಪಗಳು, ಖಜುರಾಹೋದ ಹರಿಹರ ಮೂರ್ತಿ, ಸುಲ್ತಾನ್ ಗಂಜ್ನ ಬುದ್ಧನ ಮೂರ್ತಿ ಸಾಕಷ್ಟಿವೆ. ಇವುಗಳನ್ನು ವಾಪಸ್ ತರೋಕ್ಕೆ ಭಾರತ ಪ್ರಯತ್ನ ಪಟ್ಟರೂ ಕೂಡ ಇದುವರೆಗೂ ದೊಡ್ಡ ಬದಲಾವಣೆ ಆಗಿಲ್ಲ. ಸಣ್ಣ ಪುಟ್ಟದ್ದು ಕೊಡ್ತಾರೆ ಬಿಟ್ಟರೆ ಇಂಪಾರ್ಟೆಂಟ್ ಐಟಮ್ಸನ್ನು ಕೊಡೋದಿಲ್ಲ. ಕದ್ದಿದ್ದೀರ ಕಳ್ಳರು, ನಾಚಿಯಾಗಲ್ಲ ನಿಮಗೆ, ಕೊಡಿ ಅಂತ ಹೇಳಿದ್ರು ಕೂಡ ಅವರಿಗೆ ಏನು ಅನಿಸ್ತಾ ಇಲ್ಲ. ಸೊ ಫ್ರೆಂಡ್ಸ್, ಇದಾಗಿತ್ತು ಬ್ರಿಟಿಷರು ಭಾರತಕ್ಕೆ ಉಂಟು ಮಾಡಿರೋ ಡ್ಯಾಮೇಜ್ಗಳ ಪಟ್ಟಿ. ಇದರಲ್ಲಿ ಎಲ್ಲಕ್ಕಿಂತ ದೊಡ್ಡ ಡ್ಯಾಮೇಜ್ ಯಾವುದು? ಎಲ್ಲದು ಈಕ್ವಲ್ಲ ಅಥವಾ ಅದರ ಒಂದು ಇಂಪಾರ್ಟೆಂಟ್ ಇದರಲ್ಲಿ ಹೈಲೈಟ್ ಮಾಡಿ ಹೇಳ್ಬೋದಾ? ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.